ಬೆಸ್ಟ್ ಫ್ರೆಂಡ್ ಡ್ರೈವಿಂಗ್ XUV ಫಸ್ಟ್ ಟೈಮ್ ಇನ್ ಲೈಫ್. ಕರ್ಸ್ಕೊಂಡ್ರೆ ಕಾಯಿ ಹೊಡಿಯೋಕೆ ಬಾ ಕಾರ್ಗೆ ಹೊಡೆದ್ಬಿಟ್ರಲ್ಲಪ್ಪ ನೀವು. ಸೊ ನಮ್ಮ ಲಡ್ಡು ಲೋಕಿ ಬರ್ತಾವನೆ, ಹಂಗೆ ಬಲೂನ್ ಓದ್ಬಿಟ್ಟು ಡಮ್ ಅಂದ್ಬಿಟ್ಟು what is up fam, hi, so welcome back to my new vlog guys. So ಇವತ್ತಿನ vlog ಶುರು ಮಾಡ್ತಿರೋ ನಾನು ನನ್ನ ಹೊಸ XUV ಅಲ್ಲಿ ಕೂತ್ಕೊಂಡು. ಈಗ ನಾನು ಹೋಗ್ತಾ ಇರೋದು ಇಲ್ಲಿಗೆ ಡೀಟೇಲಿಂಗ್ ಶಾಪ್ಗೆ. ಒಂದು ಡೀಟೇಲಿಂಗ್ ಶಾಪ್ ಇದ್ದಂತೆ ನಮ್ಮ ಮನೆ ಹತ್ರನೇ. ಸೊ ಹೆಂಗಿದೆ ಅಂದರೆ ಗೈಸ್, RTO ಆಫೀಸಲ್ಲಿ ನಾವು ರಿಜಿಸ್ಟರ್ ಮಾಡಿಸಿರ್ತೀವಲ್ಲ ಗಾಡಿ, ಆ ರಿಜಿಸ್ಟರ್ ಮಾಡಿಸಿರೋ ಜಾಗದಲ್ಲಿ ಅವರು ಡೀಟೇಲಿಂಗ್ ಶಾಪ್ ಅವ್ರಿಗೆ ನಂಬರ್ನ ಪಾಸ್ ಮಾಡ್ತಾರಂತೆ. ಹೊಸ ಕಾರ್ ತೊಗೊಂಡಿರೋರ್ದು ಅವ್ರಿಗೆ ಡೀಟೇಲಿಂಗ್ ಶಾಪ್ ಅವ್ರು ಕಾಲ್ ಮಾಡ್ತಾರೆ, ಈ ಥರ ನಿಮ್ಮ ಮನೆ ಹತ್ರನೇ ಇರೋದು ನಮ್ಮದು, ಸೊ ಡೀಟೇಲಿಂಗ್ ಮಾಡ್ಸಂಗಿದ್ರೆ ಬನ್ನಿ ಅನ್ನೋ ಥರ. ನಾನು ಹೌದಾ ಹಿಂಗೆಲ್ಲ ಇರುತ್ತೆ, ನಂಬರ್ ಇಲ್ಲಿಂದ ಸಿಕ್ತು, ಯಾರೋ ಒಂದು ಕಾಲ್ ಬಂದಿತ್ತು, ನಂಬರ್ ಇಲ್ಲಿಂದ ಸಿಕ್ತು ಅಂದೆ, ಈ ಥರ RTO ಇಂದ ಸಿಕ್ತು ಅಂದರು. ನಾನು ಓ ಹಿಂಗೆಲ್ಲ ಇರುತ್ತಾ ಅಂತೇಳಿ ಈಗ ಹತ್ರದಲ್ಲೇ ನಮ್ಮ ಮನೆ ಹತ್ರನೇ ಇದೆ, ಸಾಕರ್ ನಗರಲ್ಲಿ ಒಂದು, ಅಲ್ಲಿ ಕಾಲ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ದಾರೆ. ಒಂದ್ಸಲ ಚೆಕ್ ಮಾಡೋಣ ಏನೇನು ಮಾಡಿಸ್ಬೇಕು ಏನು ಅಂತಲ್ಲ. ಆ್ಯಂಡ್ ಮತ್ತು ಫಸ್ಟಿಗೆ ಹೂವು ತೆಗಿಬೇಕು, ಬಿಕಾಸ್ ಅದು ಫುಲ್ ಜಾರ್ ಹೋಗ್ತಾ ಇದೆ ಆ್ಯಂಡ್ ಸ್ಕ್ರಾಚಸ್ ಬೀಳೋ ಚಾನ್ಸಸ್ ಇದೆ. ನನಗಂತೂ ಇವತ್ತು ಕಾರ್ ಎತ್ತಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂದರೆ, ನಮ್ಮ ಪಾರ್ಕಿಂಗ್ ಸಖತ್ ಚಿಕ್ಕದು ಆಯಿತಾ, ಈ ಕಾರ್ ಸಖತ್ ದೊಡ್ಡದು, ಸಖತ್ ಹಿಂಸೆ ಪಟ್ಟೆ. ತೆಗಿಬೇಕು ಹಾಕ್ಬೇಕಂದ್ರೆ ಸಖತ್ ಹಿಂಸೆ. ಈಗ ಏನಾದ್ರು ಜಾಗದ್ದು ಏನಾದ್ರು ಮಾಡಬೇಕು, ನೋಡೋಣ. ಇಲ್ಲಿ ನೋಡಿ ಹಿಂಗೆ ಕಾರ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ದೊಡ್ಡ ದೊಡ್ಡ ಗಾಡಿಗಳು, ಅಲ್ಲಿ ಚಿಕ್ಕ ಚಿಕ್ಕ ಗಾಡಿಗಳು. ಗೈಸ್ ಅಣ್ಣ ಪಾಪ ಅಲ್ಲಿ ಗಾಡಿ ನಿಂತಿತ್ತು, ಹೆಲ್ಪ್ ಮಾಡ್ತವ್ರೆ. ನಮ್ದು ಒಳಗಡೆ ಹೋಗಲ್ಲ, ಹೋದ್ರೂ ಟಚ್ ಆಗುತ್ತೆ, ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಇಲ್ಲೇ ಆಚೆನೇ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಾರ್ನ. ಓ ಫಕ್, ಏನಪ್ಪ ಅದು, ಏನು ಇಟ್ಟವರು ಕೆಳಗಡೆ. ಸಕ್ಕ ದೊಡ್ಡ ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ. ಈ ಬೋರ್ಡ್ ಟಚ್ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಅವ್ರು ಇರಲಿಲ್ಲ ಅಂದಿದ್ರೆ ಪಕ್ಕ ಟಚ್ ಆಗ್ಬಿಟ್ರೆ ಇವ್ರ ಗಾಡಿ. ಇಲ್ಲಿಂದ ಹಿಂಗೆ ಬರ್ತಾ ಇಲ್ಲಿಗೆ ಟಚ್ ಆಗ್ಬೋದು, ಇಲ್ಲ ಅಂದರೆ ಅಲ್ಲಿಗೆ ಟಚ್ ಆಗ್ಬೋದು. ತೆಗ್ದಿರೋದು ಹೆಂಗೆ ತೆಗ್ದಿದ್ದೀನಿ ಅಂದರೆ, ಹಿಂಗೆ ತೊಗೊಂಡು ಹಿಂಗೆ ರಿವರ್ಸ್ ತೊಗೊಂಡು ಬಂದು ಹಂಗೋಗಿ ಹಂಗೋಗಿರೋದು ಆಚೆ. ಹಂಗೆಲ್ಲ ದಿನ ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ನೋಡೋಣ. ಇಲ್ಲಿ ತೊಗೊಂಡೋಗಿ ಇಲ್ಲೆಲ್ಲ ಪಾರ್ಕ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ, ಗೇಟಿಂದ ಒಳಗೆ ಬರೋದೇ ಮೇನ್ ಪ್ರಾಬ್ಲಮ್. ಅದರಲ್ಲಿ ನಾವು ಅಪ್ಪ ಅಮ್ಮ ಬೇರೆ ನೋಡಿ ಗಾಡಿ ಹೆಂಗೆ ನಿಲ್ಸವ್ರೆ. ಓ ಫ್ಯಾಮ್, ಸೊ PPF ಎಲ್ಲ ಕೇಳ್ಕೊಂಡು ವಾಪಸ್ ಮನೆಗೆ ಬಂದು ನಾನು ವ್ಲಾಗ್ ಎಡಿಟ್ ಮಾಡಿ, ರೀಲ್ ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ. ಏನಾಯಿತು ಅಂದರೆ, ನಮ್ಮ ಕ್ಯಾಮ್ರಾಮನ್ ಬಂದಿದ್ರಲ್ಲ, ಸೊ ಅವ್ರು ಫೈಲ್ಸ್ ಕಳಿಸಿದ್ರು, ಅದನ್ನು ಡೌನ್ಲೋಡ್ ಮಾಡೋ ಸ್ವಲ್ಪ ಸಾಕಾಗೋಯ್ತು, ಬಿಕಾಸ್ ಕರೆಂಟ್ ಹೋಗಿ ಬಂದು ಆಗ್ತಿತ್ತು. ಆ್ಯಂಡ್ ಫೈನಲಿ ಹೆಂಗೋ ಮಾಡಿ ಮುಗಿಸಿದ್ದೀನಿ. ಸೊ ನನಗೆ ವ್ಲಾಗ್ ರೀಲ್ ಎಡಿಟ್ ಮಾಡ್ಬೇಕಾದ್ರೆ ಸಕ್ಕತ್ ಸ್ಟ್ರೆಸ್ ಇರುತ್ತೆ. ಯಾರಾದರೂ ಬಂದು ಯಾರು ಡಿಸ್ಟರ್ಬ್ ಮಾಡಿಬಿಟ್ರೆ ಅಂತ ಹಂಗೆ ಕೋಪ ಇರ್ಬಿಡುತ್ತೆ. ಅದಕ್ಕೆ ಒಬ್ಬನೇ ಲಾಕ್ ಹಾಕೊಂಡ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಬ್ಲಾಕ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ. ಸೊ ಫೈನಲಿ ಗೈಸ್, ಈಗ ನಾನು ನನ್ನ ಕಾರ್ನ ಆಚೆ ನಿಲ್ಸಿದ್ದೀನಿ, ಒಳಗೆ ನಿಲ್ಸೋಕ್ಕೆ ಆಗ್ತಾಯಿಲ್ಲ. ನೀವು ಆಗಲೇ ನೋಡ್ದಂಗೆ ಏನು ಮಾಡೋದು ಅದಕ್ಕೆ ಅಂತ ಫಿಗರ್ ಔಟ್ ಮಾಡಬೇಕು. ಇವಾಗ ಎತ್ಕೊಂಡು ಹೋದ್ರು ಮತ್ತೆ ಜಾಗ ಸಿಗುತ್ತಾ ಅನ್ನೋ ಭಯ. ನೋಡೋಣ ಏನು ಮಾಡೋದು ಅಂತ. ಬನ್ನಿ, ಈಗ ನಾನು ಇನ್ಸ್ಟಾಗ್ರಾಮ್ ಹತ್ರ ಹೋಗ್ತಾ ಇದ್ದೀನಿ, ಬಿಕಾಸ್ ಮನೇಲಿ ಒಬ್ಬನೇ ಇದ್ದೀನಿ. ಅದಕ್ಕೆ ಗೈಸ್, ಸೊ ಫಸ್ಟು ಆ PPF ಎಲ್ಲ ಮಾಡಿಸ್ಲೇಬೇಕು, ಬಿಕಾಸ್ ಸ್ಕ್ರಾಚಸ್ ಬಿತ್ತು ಅಂದರೆ ರಿಗ್ರೆಟ್ ಮಾಡ್ತೀನಿ ನಾನು. ನಾವು ಬೇರೆ ಫಸ್ಟೇ ಸರಿ ಇಲ್ಲ ಓಡಿಸೋದ್ರಲ್ಲಿ. ಗೈಸ್, ಸೊ ಕಾರಿಗೆ ಒಂದು ಅಡಿ ಜಾಗ ಕೊಟ್ಟು ಮುಂದೆ ಹಾಕೋರು, ಹಿಂದೆನೂ ಜಾಗ ಇಲ್ಲ ಮುಂದೆನೂ ಜಾಗ ಇಲ್ಲ. ಗೈಸ್, ಸೊ ಫೈನಲಿ ಸ್ಯಾಮ್ಸಂಗ್ ಅಂತ ರೀಚ್ ಆಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು. ಗೈಸ್, ಸೊ ನಾನು ಕಾರ್ ತಗೊಂಡಿದ್ದೀನಿ ಅಂದಮೇಲೆ ಇನ್ಮೇಲೆ ವ್ಲಾಗ್ಸ್ ಹೆಂಗಿರುತ್ತೆ ಅಂದರೆ, ಫಸ್ಟ್ ಟೈಮ್ ಸಂಜಯ್ ಡ್ರೈವಿಂಗ್ XUV, ನಾಳೆ ವ್ಲಾಗು. ಫಸ್ಟ್ ಟೈಮ್ ಸಾಯಿಲ್ ಡ್ರೈವಿಂಗ್ XUV, ನಾಳಿದ್ದು ವ್ಲಾಗು. ಫಸ್ಟ್ ಟೈಮ್ ಲೊಡ್ಡೆ ಲೋಕಿ ಡ್ರೈವಿಂಗ್ XUV. ಸೊ ಈ ಥರ ಒಂದೊಂದು ದಿನ ಒಂದೊಂದು ಟೈಟಲ್ ಬರುತ್ತೆ. ಸೊ ಈಗ ನಮ್ಮ ಸಂಜಯ್ ಫಸ್ಟ್ ಟೈಮು XUV ಓಡಿಸ್ತಾನೆ. ಬನ್ನಿ, ಲೈಫಲ್ಲೇ ಫಸ್ಟ್ ಟೈಮ್ XUV ಓಡಿಸ್ತಿರೋದು, ಲೈಫಲ್ಲೇ ಫಸ್ಟ್ ಟೈಮ್ XUV ಓಡಿಸ್ತಾನೆ. ಬನ್ನಿ ಹೋಗುವ, ನೋಡುವ. ಇವತ್ತಿನ ಟೈಟಲ್ ಪ್ರಕಾರ ಸಂಜಯ್ ಹೆಂಗ್ ಓಡಿಸ್ತಾನೆ. ಹೌದಾ, XUV 500 ನಾನು ಓಡಿಸಿಲ್ಲ, 7 ಓಡಿಸಿಲ್ಲ. ಯಾವುದು ಓಡಿಸಿಲ್ಲ, ನಂಗೆ ಕಾರೇ ಓಡ್ಸಕ್ ಬರ್ತಿಲ್ಲ ಕಣೋಲಿ. XUV 500 ಓಡಿಸಿಲ್ಲ. 500 ಒಂಥರ ಟಾಪ್ ಗಾಡಿ ಅವಾಗಲ್ಲ ಸಂಜಯ್, ಸಾಯ್ತಾ ಇದ್ವಿ ಜನ ಎಲ್ಲ. ನಮ್ಮ ಬಾವ ಹತ್ರ ಇತ್ತು, ಒಳ್ಳೆ ಬಲ್ಕಿ ಗಾಡಿ, ವಾವ್ ಅನ್ನೋದು ಎಲ್ಲರೂ. ನಾನೀಗ ಏನೇನೋ ಮಾಡ್ಸೋದಿದೆ, ಸೀಟ್ ಗಿಡ್ದೆಲ್ಲ. ಸೊ ನೋಡೋಣ ಬನ್ನಿ ಈಗ ಸಂಜೆ ಹೆಂಗೆ ಓಡಿಸ್ತಾನೆ XUVನ ಅಂತ. ಸಂಜೆ ಹೆಂಗೆ ಓಡಿಸ್ತಾನೆ XUV ವಿತ್ ಲೊಡ್ಡೆ ಲೋಕಿ. ಕ್ಯಾಮ್ರಾಮನ್ ಸಮೀರ್ ಜೊತೆ ಲೊಡ್ಡೆ ಲೋಕಿ.
ಲೆಟ್ಸ್ ಗೋ. ಗೈಸ್ ಆರಾನ ತೆಗೆದು ಬಿಸಾಕ್ಬೇಕು ಇವಾಗ, ಬಿಕಾಸ್ ಗ್ಲಾಸಿಗೆ ರಪ 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 ಹೊಡಿತಾನೆ ಇದೆ. ಸಂಜೆ ಹಂಗೆ ಎಡಿ ಸಂಜೆ ಆ ಕಡೆಯಿಂದ ಹೆಂಗೆ ತೆಗಿಯೋದಿದು? ಇಲ್ಲ ಬೇಡ ಅಲ್ಲ, ನಾಳೆ ತೆಗಿಯೋಣ, ಇನ್ನೂ ಒಣಗಿಲ್ಲ ಅಲ್ವಾ? ಸೊ ಈಗ ಸಂಜಯ್ ಮೈ ಬೆಸ್ಟ್ ಫ್ರೆಂಡ್ ಡ್ರೈವಿಂಗ್ XUV ಫಸ್ಟ್ ಟೈಮ್ ಇನ್ ಲೈಫ್. ಬೇಡ ಬೇಡ ಇರಲಿ ಬಿಡು, ಬಿಕಾಸ್ ದುಡ್ಡು ಕೊಟ್ಟು ತಂದಿದ್ದೀವಲ್ಲ, ಸ್ವಲ್ಪ ದಿನ ಆದರೂ ಇರಲಿ. ಏನು ಎರಡು ಓಕೆ ಅನ್ಲಾಕ್ ಮಾಡೋ. ಅಯ್ಯೋ ಅವ್ನಿಗೆ ಅನ್ಲಾಕ್ ಮಾಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ಓಡಿಸ್ತಿರೋದಲ್ಲ. ಸಂಜಯ್ ಕೇಳಿಸ್ಕೊಂಬಿಟ್ಟ ಯಾಕೋ? ಅಯ್ಯೋ ನಾನು ಅನ್ಲಾಕೇ ಮಾಡ್ತಾಯಿಲ್ಲ. ಹಾಂ ಹೀಗಾಯ್ತು, ಬನ್ನಿ ಹೋಗೋಣ. ಇಲ್ಲಿಡೋ ಆಗುತ್ತೆ. ಇಲ್ಲ ಕಣ, ವೈರ್ಲೆಸ್ ಇಲ್ಲ ಅದು. AC ಆನ್ ಮಾಡು ಬೇಗ, ಸೆಕೆ ಆಗ್ತಿದೆ. ಗೈಸ್ ನಾನು ಫಸ್ಟ್ ಸೀಟ್ ಕಂಫರ್ಟೇಬಲ್ ಹಾಕ್ಸ್ಬೇಕು. ಕವರ್ ತೆಗಿಲ್ಲ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಹಾಕಿ ಕವರ್ ತೆಗಿಲ್ಲ ಹಂಗೆ ಇರಲ್ಲ ಅಂತ. ಕೀ ಇಲ್ಲಿ ಇಟ್ಬಿಟ್ಟಿದ್ದೀರಾ? ಸ್ಟಾರ್ಟ್ ಆಗಿದೆ ಅದು ಬಟನ್ ಅಭ್ಯಾಸ ಆಗ್ಬಿಡಿದೆ. ನಾವು BMW ಓಡಿಸಿ ಅಭ್ಯಾಸ ಆಗ್ಬಿಡಿದೆ ಗೈಸ್. ಸೊ ಫಸ್ಟು ಅದನ್ನ ಕೊಟ್ಟು XUV ಇದು ನಮ್ಮ ಸ್ಕೋಡಿ ಕೊಟ್ಟು ತರಬೇಕು. ಸಖತ್ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕೊಟ್ರು ಪಾರ್ಶ್ ಕೀಸ್ ಕೊಟ್ಟರು ಬಿಟ್ಬಿಡ್ತೀನಿ, ಬಟ್ ಬೇರೆ ಯಾವ್ದು ಕೊಟ್ಟರು ನಮ್ಮ ಸ್ಕೋಡಿ ಬೋರ್ಡಿನ ಬಿಡೋಕ್ಕಾಗಲ್ಲ ಗೈಸ್. ಅದನ್ನ ತಂದು ನಿಲ್ಸ್ಕೊಳ್ಳಬೇಕು, ಬಿಕಾಸ್ ಅದು ನನ್ನ ಫಸ್ಟ್ ಡ್ರೀಮ್ ಗಾಡಿ, ಅಂದರೆ ಫಸ್ಟ್ ಗಾಡಿ. ನೀನು ಫಸ್ಟ್ ಟೈಮ್ XUV ಕೂರ್ತಿರೋದಾ? ಫಸ್ಟ್ ಟೈಮ್ XUV ಕೂರ್ತಿರೋದಾ? 50 ರೂಪಾಯಿ ಚಾರ್ಜ್ ಮಾಡ್ತೀನಿ ನಿನಗೆ. ಹೆಂಗಿದೆ ಪವರ್? ಹೆಂಗಿದೆ ಶಾ? AC ಇದೆ ಇದರಲ್ಲಿ. ಹೌದಾ? ಬರ್ತಿದ್ಯಾ? ಬರ್ತಾಯ್ತು. ಗೈಸ್ ನಂದೇನಾದ್ರೂ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಟಚ್ ಆದರೆ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಟಚ್ ಆದರೆ ಸಂಜೆ ಏನು ಹೇಳ್ತಿರ್ಬೋದು ನಾನು ಹೇಳು? ನನಗೆ ಕಾರ್ ಕೊಡಿಸ್ತೀನಿ. ಸಂಜೆಗೆ ಸ್ವಿಫ್ಟ್ ನನ್ನ ಕಡೆಯಿಂದ 1 ಮಿಲಿಯನ್ ಟಚ್ ಆದರೆ, 1 ಮಿಲಿಯನ್ ಟಚ್ ಆದರೆ ಸಬ್ಸ್ಕ್ರೈಬರ್ಸ್. ಶಾ ಆಯ್ತಾ? ಓಕೆನಾ ಗೈಸ್? 1 ಮಿಲಿಯನ್ ಸಬ್ಸ್ಕ್ರೈಬರ್ ಟಚ್ ಆಗಿರಿ. ಸಂಜಯ್ಗೆ ನಾನು ನನ್ನ ಬೆಸ್ಟ್ ಫ್ರೆಂಡಿಗೆ ಒಂದು ಸ್ವಿಫ್ಟ್ ಕೊಡಿಸ್ತೀನಿ. ಅವ್ನ ಡ್ರೀಮ್ ಕಾರ್ ಸ್ವಿಫ್ಟ್, ಅದಕ್ಕೆ ಅವ್ನು ಪಾರ್ಶ್ ಕಿರ್ಸ್ ಡ್ರೀಮ್ ಕಾರ್ ಇದ್ದಿದ್ರೆ ಪಾರ್ಶ್ ಕೊಡಿಸ್ತಿದ್ದೆ, ಇಲ್ಲ BMW ಮತ್ತೆ ಅವ್ನ ಡ್ರೀಮ್ ಕಾರ್ ಸ್ವಿಫ್ಟ್ ಅಲ್ಲ, ಸ್ವಿಫ್ಟ್ ಕೊಡಿಸ್ತೀನಿ. ಹೆಂಗಿದೆ ಫೀಲಿಂಗ್? ಹೆಂಗಿದೆ? ಸೂಪರ್ ಆಗಿದೆಯಾ? ಹುಷಾರು, ಟಚ್ ಮಾಡ್ಬಿಟ್ಯಾ? ಅಯ್ಯೋ ಮಿಸ್ ಆಗ್ಬಿಟ್ಟು. ಓವರ್ ಡೌ ಮಾಡು ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸೂಪರ್ ಆಗೈತೆ ಕಣ. ಗೇರ್ ಹಾಕ್ಬಿಡ್ತಿದ್ದೆ ಕಣ ಅಲ್ವಾ? ಅದು ಗೇರ್ ಓಡಿಸಿ ಅಭ್ಯಾಸ. ಆದ್ರೂ ಆಟೋಮೆಟಿಕ್ ಈ ತರ ದೊಡ್ಡ ಗಾಡಿಲಿ ಮಜಾ ಇರುತ್ತಲ್ಲ ಸಂಜಯ್. ಮ್ಯಾನ್ಯುವಲ್ ಅಲ್ಲಿ ಆಗಲ್ಲ ಅಪ್ಪ, ಈ ದೊಡ್ಡ ಗಾಡಿಗಳಲ್ಲಿ ಹಿಂಸೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರಂತೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಐ ಆಮ್ ಹ್ಯಾಪಿ. 3 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಇದು ಆಟೋಮೆಟಿಕ್ ತೊಗೊಂಡಿದ್ದಕ್ಕೆ ಒಂಚೂರು ಖುಷಿ ಇದೆ. ಸೀಟ್ ಬೆಲ್ಟ್ ಹಾಕಿಲ್ಲ. ಹಾಕು. ಎಲ್ಲ ಇರೋದು ಹೆಡ್ಲೈಟ್ ಇದಕ್ಕೆ. ಅಲ್ಲೇ ಇದೆಯಲ್ಲೋ. ಕಾಡು ಮಳೆಯಲ್ಲಿ ಬಂತಲ್ಲ, ಅಲ್ಲೇ ಇದೆ ನೋಡಿ ಸೈಡಲ್ಲಿ. ಬನ್ನಿ ಗೈಸ್, ನಮ್ಮ ಬೆಸ್ಟ್ ಫ್ರೆಂಡ್ ಫಸ್ಟ್ ಟೈಮ್ ಲೈಫಲ್ಲಿ XUV ಓಡಿಸ್ತಾನೆ. ಅಲ್ಲ ಪದೇ ಹೇಳೋಣ ಗೈಸ್, ಪದೇ ಹೇಳೋಣ ಗೈಸ್. ನಾನು ಲೈಫಲ್ಲಿ ಫಸ್ಟ್ ಟೈಮ್ XUV ಓಡಿಸ್ತಿರೋದು. ಸೂಪರ್ ಹ್ಯಾಪಿ ಗೈಸ್. ನಾವು ಶುರು ಮಾಡಿದಾಗ ದೇವ್ರ ಹಣೆಗೂ ಅನ್ಕೊಂಡಿರಲಿಲ್ಲ ಅಲ್ವಾ ಸಂಜಯ್? ದಿಸ್ ವಾಸ್ ನಾಟ್ ಅಟ್ ಆಲ್. ಆದ್ರೆ ತಾರ್ ತೊಗೊಂಡಿದ್ರೆ ರಿಗ್ರೆಟ್ ಮಾಡ್ತಿದ್ದೆ. ನಿಂಗೆ ಅನ್ಸುತ್ತೆ ಸಂಜಯ್? ನನ್ ತಾರ ಇಷ್ಟನಾ? ಇಲ್ಲ, ಮತ್ತೆ ಇದೇ ಚೆನ್ನಾಗೈತೆ ಸರ್ ಅಲ್ವಾ? ತಾರು ಒಂಥರ ಬ್ಯಾಕ್ ಪೇನು, ನಂಗೇನು ಒಂಥರ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಬ್ಯಾಕ್ ಪೇನ್ ಬರುತ್ತೆ ಅಂತ. ಬಿಕಾಸ್ ಮಹೇಂದ್ರಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂದ್ರೆ ಸೀಟ್ಸ್ ಅಂತೆ. ನಮ್ಮ ಭಾವ ಹೇಳ್ತಾ ಇದ್ರು ಸೀಟ್ಸು ಜಾಸ್ತಿ ಕಂಫರ್ಟೇಬಲ್ ಇರಲ್ಲ ಅಂತ, ಬಟ್ ಬಿಲ್ಟಿಂಗ್ ಕ್ವಾಲಿಟಿ ಇರುತ್ತೆ, ಸೀಟ್ಸ್ ಕಂಫರ್ಟೇಬಲ್. ಆಮೇಲೆ ನಾನು ಇನ್ನೊಂದು ಇವತ್ತು ಹೋಗಿದ್ನಲ್ಲ ಶಾಪ್ಗೆ, ಅದು PPF ಶಾಪ್ಗೆ, ಬರೀ XUV. ಎಷ್ಟು XUV ಗೊತ್ತಾ? ನನಗೆ ಅವಾಗ ಅನ್ಸ್ಬಿಡ್ತು ಎಲ್ಲ ತೊಗೊಂಡಿರೋ ಗಾಡಿ ನಾನು ತೊಗೊಂಡ್ಬಿಟ್ಟಿದ್ದೀನಲ್ಲಪ್ಪ ಅಂತ. ಬರೀ XUV ಅದಕ್ಕೆ ಯಾಕಣ ಯಾರೇನು ಇಳ್ಸವಣ್ಣ? ಎರಡು ಒಂದೇ ಲಕ್ಸುರಿ ಫುಲ್ ದೌಲತ್. ಹೌದಾ? ಆದ್ರೆ ಕಾರ್ ಅಷ್ಟು ರೋಡ್ ಪ್ರೆಸೆನ್ಸ್ ಇಲ್ಲ, ಕಾರ್ ಅಷ್ಟು ಕೆಳಗಡೆ ಕಾಣ್ತಾರೆ ಅಲ್ವಾ? ಎಲ್ಲ ಕೆಳಗಡೆ ಕಾಣ್ತಾರೆ, ಗೊತ್ತಾಗ್ತಿದ್ದೀರಿ. ಸ್ವಲ್ಪ ಮೇಲೆ ಇದೆ ಗೈಸ್. 1 ರೌಂಡ್ ಫೈನಲಿ ಆಯ್ತು. ಸಂಜೆ ಫಸ್ಟ್ ಟೈಮ್ ಲೈಫಲ್ಲಿ XUV ಓಡಿಸ್ತಾ. ಇವತ್ತು ಫಸ್ಟ್ ಟೈಮ್ ಲೈಫಲ್ಲಿ ಅವನು XUV ಓಡಿಸ್ತಾ. ಈಗ ನಾವು ನಮ್ಮ ಅಂಗಡಿ ಮುಂದೆನೆ ಬಂದ್ಬಿಡ್ತೀವಿ. ಬರ್ರಿ ನೋಡ್ರು XUV ನೋಡ್ರಲ್ಲೇ. XUV ಕಂಡ್ರ ಇದು, XUV ಕಂಡ್ರು. ನೀನ್ ನಾಳೆ ಕಣೋ, ನಾಳೆ ವ್ಲಾಗ್ ಅಲ್ಲಿ ನೀನು ಇವತ್ತು ಬರ್ಬೇಡ, ಕಾರಲ್ಲಿ ಕೂರ್ಬೇಡ ಕಣೋ ನೀನು. ಗೈಸ್ ನಾಳೆ ವ್ಲಾಗ್ ಅಲ್ಲಿ ಸಾಹಿಲ್ ಫಸ್ಟ್ ಟೈಮ್ ಡ್ರೈವಿಂಗ್ XUV ಬರುತ್ತೆ. ಚಂದ್ರ ಹತ್ತು. ಚಂದ್ರ ಹೆಂಗೈತ್ ಮಚ್ಚ? ಚಂದ್ರ ಓಡಿಸ್ತೀಯ ನೀನು? ಬರಲ್ಲ ನಿಂಗೆ? 500 ರೂಪಾಯಿ
ತೆಗಿಬೇಡ ಕಣೋ, ಚಂದ್ರನ್ ಮಾತ್ರ ತೆಗಿ. ಚಂದ್ರ ನೀನ್ ಮಾತ್ರ ಹತ್ತು, ಇವನು ಹತ್ಬಿಟ್ನಾ? 500 ರೂಪಾಯಿ ಟಿಕೆಟ್ ಕೊಡ್ರಿ ಇಲ್ಲಿ. ರೌಂಡ್ ಹೊಡಿಬೇಡ, ಚಿಕ್ಕ ರೌಂಡ್ ಹೊಡಿ, ಫ್ಯೂಲ್ ಇಲ್ಲ ಆಯ್ತಾ? ಹಂಗೆಲ್ಲ ಈ ಹೊಸ ಕಾರ್ ಎಲ್ಲ ಕೊಟ್ಬಿಟ್ಟು ಫ್ಯೂಲ್ ಇಲ್ಲ ಕಣೋ. ಇಲ್ಲ ಕಣ. ಓಕೆ ಬಾಯ್. ಅವನಲ್ಲಿ ನಾಳೆ ಬರ್ತೀನಿ. ಏನು ಇಲ್ಲ 5 ಲೀಟರ್ ಪೆಟ್ರೋಲ್, 5 ಲೀಟರ್ ಡೀಸೆಲ್. ನಾಳಿದ್ದು ಹಾಕ್ಸ್ಬೇಕು ಹೋಗ್ಬಿಟ್ಟು. ಮೈಸೂರು ನಾಳೆ ಬೆಳಗ್ಗೆ ಮೈಸೂರ್ಗೆ ಹೋಗೋಣ, ರೆಡಿ ಆಗ್ರಿ. ಹನುಮಂತೋಡ್ಲು ಪಲಾವ್ ತಿನ್ನೋಣ. ನಡ್ರಿ ಎಲ್ರು ಹೋಗೋಣ ಮೈಸೂರು. ಹನುಮಂತೋಡ್ಲು ಪಲಾವ್. ನಾಳೆ ಮೈಸೂರ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತ ನೋಡಿ ಬಾಗಲಿ. ಮತ್ತೆ ಇವ್ರನ್ನ ಕರ್ಸ್ಕೊಂಡು ಒಂದು ರೌಂಡ್ ಹೋಗ್ತಾವನೆ. ಸಂಜೆ ಇಲ್ಲೇ ಹೊಡಿಯೋ, ಚಿಕ್ಕ ರೌಂಡ್ ಹೊಡಿಯೋ. ಫ್ಯೂಲ್ ಇಲ್ಲ ಕಣೋ. ಏನಾಗಲ್ಲ. ಅಲ್ಲ ಫ್ಯೂಲ್ ಇಲ್ಲ ಕಣೋ, ಡೀಸೆಲ್. ಇಲ್ಲ ನಿಲ್ಬಾರ್ದು, ಮೇನ್ ರೋಡಲ್ಲಿ ನಿಲ್ಬಾರ್ದು. ಸನ್ ರೂಫ್ ಅಲ್ಲಿ ಈ ತರ ರೋಡಲ್ಲಿ ನಿಲ್ಬಾರ್ದು, ಅಫೆನ್ಸ್. ಸನ್ ರೂಫ್ ಅಲ್ಲೇ ಬೆಳಗ್ಗೆ ಸನ್ ಬರ್ಲಿ ಅಂತ. ಗೈಸ್ ಈಗ ನೋಡಿ, ಅಲೆಕ್ಸಾ ಓಪನ್ ದ ಸನ್ ರೂಫ್. ಇದಿನ್ನೂ ಕ್ಲೋಸ್ ಆಗಿಲ್ಲ. ನೋಡ್ರಿ ಹೆಂಗ್ ನೋಡ್ತಾವ್ರೆ. ಅಲೆಕ್ಸಾ ನಮ್ಗೆ ಹೊಡಿಬೇಡಿ ಅಣ್ಣ. ಅಲೆಕ್ಸಾ ಹಂಗೆ ಇದೆಯಾ ಕಣ. ಕ್ಲೋಸ್ ದ ಸನ್ ರೂಫ್. ನೋಡಿ ಹೆಂಗ್ ಬೈತಾಳಂತ ಅಲೆಕ್ಸಾ ಇವಾಗ. ಕೂರಲ್ಲೇ ಸಮಯ ಅಲ್ಲ ನಿಮ್ಗೆ ತೋರಿಸ್ತಾ ಇರೋದು. ಎಷ್ಟೊತ್ತಿ ಹೇಳ್ತೀಯ? ಹೇಳಿದ್ದೆ ತೋರಿಸ್ತಾ ಇರೋದು. ಅಣ್ಣಯ್ಯ ಬಾರೋ. ಗೈಸ್ ಈಗ ವಾಪಸ್ ಯೂಟರ್ನ್ ನೋಡ್ಬಿಟ್ಟು ವಾಪಸ್ ಅಂಗಡಿ ಹತ್ರ ಹೋಗ್ಬೇಕು. ಮಚ್ಚ ರಿವರ್ಸ್ ಅಲ್ಲಿ ಅಂಗಡಿವರೆಗೆ ಹೋಗಿ ನೋಡೋಣ. ಹೋಗ್ಲಾ ಮಚ್ಚ? ಬೇಡ. ಗೈಸ್ ಇವರು ತುಂಬಾ ದೂರ ಹೋಗ್ತಾ ಇದ್ರು, ಅದಕ್ಕೆ ನಾನು ಬೇಡ ಕಂಡ್ರು ನಡೀರು ಅಂತ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಹೆಸರು ಕಟ್ಟಾಗಿ ಹೋಗ್ತಾವ್ರೆ MS ಪಾಳ್ಯದಿಂದ. ಬಿಟ್ರೆ ಫಾರಿನ್ಗೆ ಹೋಗ್ಬಿಡ್ತಾನೆ ಇವನು. ಅದಕ್ಕೆ ಸುಮ್ಮನೆ ವಾಪಸ್ ಹೋಗ್ಬಿಡೋಣ. ಬಿಕಾಸ್ ನಾಳೆ ಮೈಸೂರಿಗೆ ಹೋಗ್ಬೇಕು ನಾವು. ಯಾರು ಬರ್ತೀರೋ ಮೈಸೂರಿಗೆ? ಬಲ್ವ ನೀನು? ಬಲ್ವನಾ? ನಾನು ಒಬ್ಬನೇ ಹೋಗ್ಬೇಕಲ್ಲಪ್ಪ ಮೈಸೂರು. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಜಸ್ಟ್ ವಿಡಿಯೋ ನೋಡಿದೆ ಈಗಲೇ ಕಾಣಿಸ್ಬಿಟ್ರಿ ಅಂದರು. ಅಂಗಡಿ ಹತ್ರ ಬರ್ತಾರೆ ಅನ್ಸುತ್ತೆ, ಬನ್ನಿ. ಕೊನೆ ದಿನ ನೀನು ಬದುಕಿರೋದು ಇವತ್ತು. ಇವನು ಇಷ್ಟು ಧೂಳಿದೆ ಕಾರಲ್ಲಿ, ಹೆಂಗ್ ಓಡಾಡ್ತೀವಿ ನೋಡಿ. ಕ್ಯಾಮ್ರಲ್ಲಿ ಇಷ್ಟು ಧೂಳು ಕಾಣ್ತಾ ಇದೆ. ಕಂಟೆಂಟ್ ಏನು ಗೊತ್ತಾ? ನಿತೀಶ್ ಡ್ರೈವಿಂಗ್ ಮೈ ಕಾರ್, ಅದು ನಾಳಿದ್ದು ಬರುತ್ತೆ. ನಾಳೆ ಸಾಯಿಲ್ ಡ್ರೈವಿಂಗ್ ಮೈ ಕಾರ್. ಸೊ ಸ್ವಲ್ಪ ಸಮಾಧಾನದಿಂದ ಇರ್ರಿ, ಎಲ್ರಿಗೂ ಚಾನ್ಸ್ ಸಿಗುತ್ತೆ. ಹಾಯ್ ಬ್ರೋ. ಹಾಯ್, ಆರಾಮ? ಜಸ್ಟ್ ನೋಡಿದೆ 76 ನೋಡಿ ಅಬ್ಸರ್ವ್ ಮಾಡಿದ್ದೆ. ಹೌದಾ? ಅಯ್ಯೋ ಥ್ಯಾಂಕ್ ಯು. ಹೆಂಗ್ ನಡೀತಿದ್ದೆ ಜೆಪ್ಟೋ ಝೊಮ್ಯಾಟೊ? ಪಾರ್ಟ್ ಟೈಮಾ? ಓ ನೈಸ್. ಅಷ್ಟೇ, ನಾವು ಹಾಗೆ ಮಾಡ್ತೀವಿ. ಹಿಂಗೆ ಯಾವ್ದು ಗಾಡಿ? ಪಲ್ಸರಾ? ಓ ನೈಸ್. ಒಂದು ಕಾಲದಲ್ಲಿ ಡ್ರೀಮ್ ಪಲ್ಸರ್ ಎಲ್ರಿಗೂ. ಹೆಂಗಿದೆ ಗಾಡಿ? ಓ ಸೂಪರ್. ಥ್ಯಾಂಕ್ ಯು ನಾನು ಬಂದಿದ್ದೆ ಮನೆಗೆ. ಹೌದಾ? ಚೆನ್ನಾಗಿದೆ ಅಂದ್ರೆ ಥ್ಯಾಂಕ್ ಯು. ನಮ್ಮ ಅಪ್ಪ ಇವತ್ತೇನೋ ಮತ್ತೆ ಋಷಿ ತೆಗಿತವ್ರೆ ಕಾರ್ ಮುಂದೆ ನಿಲ್ಲಿಸ್ಬಿಟ್ಟು. ನನಗೆ ಇದೆಲ್ಲ ಇರುತ್ತೆ, ಅಪ್ಪ ಅಮ್ಮನ ಸೆಂಟಿಮೆಂಟು ಹರ್ಟ್ ಮಾಡೋಂಗಿಲ್ಲ. ನಾವು ಅಪ್ಪ ಡೈಲಾಗ್ ಹೊಡಿತಾರೆ, ನೀವು ಅಪ್ಪ ಆದಾಗ ಗೊತ್ತಾಗುತ್ತೆ ಇದೆಲ್ಲ ಏನಕ್ಕೆ ಮಾಡ್ತೀವಿ ನಾವು ಅಂತ. ಅಲ್ಲಪ್ಪ ಹೊಡಿರಿ, ಕಾರ್ಗೆ ಹೊಡೆದ್ಬಿಟ್ಟಿರಾ? ಅಲ್ಲೋಗಿ ಹೊಡಿಬೇಕಾ? ಸರಿ ಓಕೆ. ಹಾಯ್, ಥ್ಯಾಂಕ್ ಯು. ನಾವು ಅಪ್ಪ ಅಲ್ಲಿರೋ ಗಾಡಿ ಇಲ್ಲಿಗೆ ಹಾಕ್ಸ್ಕೊಂಡವ್ರೆ ಕಾಯಿ ಹೊಡಿಯೋಕ್ಕೆ. ಕಾರ್ಗೆ ಹೊಡೆದ್ಬಿಟ್ರಲ್ಲಪ್ಪ ನೀವು. ಕಾಯಿಗೆ ಎಗರ್ ಕಾರಿಗೆ ಬಿತ್ತ ಹೆಂಗೆ ಎದ್ದೆ ಜಲ್ ಅಂದ್ಬಿಡ್ತು. ಒಂದು ಸೆಕೆಂಡು ಕಾರ್ ಹೊಡಿ ಅಂದ್ರ ನಡ್ರಿ ಹೊಡ್ಲ ನಾನು. ಚಲೋ ಗೈಸ್, ನಾವು ಹೊರಡೋಣ ಮನೆಗೆ, ಅಂಗಡಿ ಕ್ಲೋಸು. ಗೈಸ್ ಪಾರ್ಕಿಂಗ್ ಏನಾದ್ರು ಜುಗಾಡ್ ಮಾಡಲೇಬೇಕು. ಎಲ್ಲಂದ್ರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ. ಆಚೆ ನಿಲ್ಸೋದು ಸೇಫ್ ಅಲ್ಲ ನಮ್ಮ ಗಾಡಿನ. ಬಿಕಾಸ್ ನಂಬರ್ ಗೊತ್ತು ಜನರಿಗೆ, ಇರ್ತಾರೆ ಒಂದಷ್ಟು ಜನ ಸುಮ್ಮನೆ ಪ್ರಾಬ್ಲಮ್ ಮಾಡೋಕ್ಕೆ ಅಂತಲೇ. ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ನಮ್ಮ BMW ಮುಟ್ಲೇ ಇಲ್ಲ ಇವತ್ತು ನಾನು. ನಮ್ಮದೇ ಗಾಡಿ ಬೇರೆ ಇದು, ಕರೆಕ್ಟ್ ಅಲ್ವಾ? ಇದನ್ನ ಎತ್ಬಿಟ್ಟು ಒಳಗೆ ಹಾಕ್ಬಿಟ್ಟು ನಿಲ್ಲಿಸ್ಬೋದು. ನೋಡೋಣ, ತುಂಬ ಬರಲಿ, ಅದನ್ನೇ ಮಾಡೋಣ. ಕೀ ಮೇಲೆ ಇದೆ, ನನ್ನ ಫೋನ್ 3% ಇದೆ. ಮನೆಗೆ ಹೋಗೋಣ ನಾಳೆ. ಆದರೆ ಮೈಸೂರಿಂದ ಬಂದಮೇಲೆ BMW ಕೊಟ್ಟು ಸ್ಕೋಡಿ ಬೋಡಿ ಎತ್ಕೊಂಬರೋಣ. ಬಿಕಾಸ್ ಅದು ರೆಡಿಯಾಗಿ ನಿಂತಿದೆ, ನಾನು ಹೋಗಿ ತೊಗೊಬರ್ಬೇಕಷ್ಟೇ. ನಾನು ಅವ್ರಿಗೆ ಯಾರನ್ನಾರು ಕಳಿಸಿ ಅಂತ ಹೇಳಿದ್ದೆ, ಅವರು ಕಳಿಸ್ತೀನಿ ಅಂತೇಳಿ ಅವರು ಕಳ್ಸೋಕ್ಕಾಗಿಲ್ಲ. ಸೊ ಮೇ ಬಿ ನಾನೇ ಹೋಗಿ ಇಸ್ಕೊಂಬರ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಮಿಸ್ ಸ್ಕೋಡಿ ಬೋಡಿ. ಎರಡು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೊಗೊಂಡ್ರೆ ಹೆಂಗಿರುತ್ತೆ ಗೈಸ್. ನಮ್ಮ ಲಡ್ಡು ಲೋಕಿ ಬರ್ತಾವನೆ, ಅವನಿಗೆ ಬಲೂನ್ ಊದ್ಬಿಟ್ಟು ಡಮ್ ಅಂದ್ಬಿಟ್ಟು ಪಾನಿಕ ನೋಕೋರೆ ಪಾನಿ ನೋಕೋರೆ ಪಾಂಪ್ರೆ. ನೀರು ಇರ್ತಾವ ನೋಡಿ ಗೈಸ್, ನೀರು ಬೇಡ, ಬರೀ ಡಮ್ಮನ ಅಂದರೆ ಬರೀ ಡಮ್ಮನ ಅಷ್ಟೇ.
ಗೈಸ್ ಅವ್ನು ಬರ್ತಾನೆ, ಅವ್ನು ಬಂದಾಗ ಡಮ್ ಅನ್ಸನ ಪಕ್ಕ ಗಾಬರಿ ಬೀಳ್ತಾನೆ. ಐ ಲೈಕ್ ಡೂಯಿಂಗ್ ದಿಸ್. ನನಗೆ ಪ್ರ್ಯಾಂಕ್ ಮಾಡೋದಂದ್ರೆ ಒಂಥರ ಹುಚ್ಚು. ರಾಣಿ ಲಾಕ್ ಹಾಕಿರ, ಅವ್ನು ಬಂದು ಟಕ್ ಟಕ್ ಅಂದಾಗ ಓಪನ್ ಮಾಡೋಣ. ಎಲ್ಲಿದ್ದಲ್ಲ ಕೆಳಗೆ ಅದೇನಾ ಹಾಕಿ ಬ್ರಾ. ಲೋಕಿ ಎದ್ರೆ ಇಲ್ವಲ್ಲ ಲೋಕಿ, ನೀನು ಎದ್ರ ಲೋಕಿ ಎದ್ರ. ಇನ್ನೊಂದ್ಸರಿ ಮಾಡು ಆಕ್ಟಿಂಗ್. ಹೋಗು ಇನ್ನೊಂದ್ಸರಿ ವ್ಯೂಸ್ ಬರ್ಬೇಕು, ಬ್ಲಾಗಲ್ಲಿ ವ್ಯೂಸ್ ಬರ್ಬೇಕು. ಮತ್ತೆ ಮಾಡು. ಸ್ಟಾರ್ಟ್. ಬಾ ಲೋಕಿ ಬಾ. ಏನ್ ನಾಟಕ ಮಾಡ್ದ, ಏನ್ ಪರ್ಫೆಕ್ಟ್ ಆಗಿ ಮಾಡ್ದ. ಒಬ್ಬೊಬ್ರು ಮಾಸ್ಟರ್ ಪೀಸ್ ನಮ್ ಜೊತೆಗಿರೋದು. ನೋಡಿ ಚಿಟ್ಕಿ ಹಿಡಿದ್ರೆ ಡೌ ಮಾಡ್ತಾನೆ. ನಂಗೆ ಚಿಟ್ಕಿ ಹಿಡ್ತೀನಿ, ಎದುರೋ ತರ ನಾಟಕ ಆಡು. ಡಿನ್ನರ್ ಮಾಡೋಣ. ಲೆಟ್ಸ್ ಈಟ್ ಡಿನ್ನರ್. ಇದೇ ನಮ್ಮ ಡಿನ್ನರ್ ಇವತ್ತು. ಅನ್ನ ಸಾರು, ಮೊಟ್ಟೆ, ಹಪ್ಪಳ. ಗೈಸ್, ಸೊ ನಾನು ಇವಾಗ ನಮ್ಮ ಮನೆಯವ್ರಿಗೆ, ಟುಮ್ಗೆ ಮತ್ತು ಲೋಕಿಗೆ, ನನಗೂ ಒಂಚೂರು ರೂಮಲ್ಲೇ ಕೂತಿದ್ನಲ್ಲ, ಎಲ್ಲರೂ ಆಚೆ ಹೋಗೋಣ ಅನ್ನಿಸ್ತು. ಕಾರ್ ತೊಗೊಂಡಿದ್ದೀನಿ. ಸೊ ಫೈನಲಿ ಆಚೆ ರೌಂಡ್ ಹೊಡಿಯೋಣ ಅನ್ನಿಸ್ತು. ಸೊ ಇಲ್ಲಿ ಆಚೆ ಇಲ್ಲ, ಐಸ್ ಕ್ರೀಮ್ ಸಿಗುತ್ತೆ, ಅದನ್ನ ಥರ ನಾನು ಹೋಗ್ತಾ ಇದ್ದೀನಿ ಒಬ್ಬನೇ. ಲೆಟ್ಸ್ ಗೋ. ಫಾರ್ಮ್. ಸೊ ಫೈನಲಿ ರೀಚ್ ಆಗಿದ್ದೀನಿ. ನೋಡಿ, ಕ್ಲೋಸ್ ಆಗಿರುತ್ತೆ ಅಂಗಡಿ ಯೂಶುವಲ್ ಆಗಿ, ಬಟ್ ಸ್ವಲ್ಪ ಓಪನ್ ಇದೆ. ಉಸ್ಮೆ ಐಸಾ नहीं कर सकते क्या? थोड़ा मैंगो थोड़ा गोवा नहीं डाल सकते? प्रचंड बोल मस्तकों के झुंड आज जग की घड़ी के तुम हार दो. ಸೊ ಫೈನಲಿ ತೊಗೊಂಬಂದಿದ್ದೀನಿ. ನಾನೇನು ತಿಂದಿಲ್ಲ, ಮನೆಗೆ ಹೋಗ್ತೀನಿ ಅಂತ ನಾನು ಪಾರ್ಸಲ್ ತೊಗೊಂಬಂದಿದ್ದೀನಿ.